ನಮ್ಮ ಈ ದೇಹದಲ್ಲಿ ದೋಷ ಅನ್ನೋದು ಒಂದಿರುತ್ತೆ, ಪಾಪಕರ್ಮ ಒಂದು ಕಡೆ. ಈ ದೋಷ ಅನ್ನೋದೇನು, ಅಲ್ಲಿ ನೋವು ಇಲ್ಲಿ ನೋವು ಈ ಸಮಸ್ಯೆ ಇರುತ್ತಲ್ಲ, ಇದು ದೇಹದಲ್ಲಿರೋ ದೋಷ. ಈ ದೋಷ ಹೋಗಲೇಬೇಕು, ತೆಗಿಲೇಬೇಕು ಅಂತ ನಮ್ಗೆ ಆಸೆ. ಯಾವುದರಿಂದ ತೆಗಿಬೋದು ಅನ್ನೋದು ಎರಡನೇ ಭಾಗ. ಏನಪ್ಪ ಅದು ದೇಹದಿಂದ ದೋಷವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರಕ್ಕೆ ಯಾವುದು ಬೇಕಾಗತ್ತೆ ಅಂದರೆ, ಒಂದು ಮೊದಲನೇದಾಗಿ ಈ ದೇವರಲ್ಲಿ ಸಾಕಷ್ಟು ಸಡನ್ನಾಗಿ ಬಾಯಿಗೆ ಬರ್ತಕ್ಕಂಥ ವಿಚಾರ ರಾಮ ಅನ್ನೋ 2 ಅಕ್ಷರ. ಉದಾಹರಣೆ ಕೊಡ್ತೀನಿ, ಅದೊಂದನ್ನೇ ಎಲ್ಲರೂ ಮಾಡಿ ಅಂತಲ್ಲ, ನಿಮ್ಮ ವೈಯಕ್ತಿಕ. ಈ ರಾ ಅಕ್ಷರದ ಅರ್ಥ ಏನು? ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ನಾವು ಹೊರಗೆ ಹಾಕಬೇಕು. ಯಾವುದ್ರ ಮೂಲಕ? ನಮ್ಮ ಬಾಯಿಯಿಂದ ಬರ್ತಕ್ಕಂಥ ಅಕ್ಷರದ ಮೂಲಕ. ಈ ರಾ ಅಕ್ಷರವನ್ನು ನೀವು ಹೇಳಬೇಕಾದ್ರೆ ತುಟಿ ಓಪನ್ ಆಗುತ್ತೆ, ಹೌದಾ? ಮಾ ಹೇಳಿ ತುಟಿ ಮುಚ್ಕೊಳ್ಳುತ್ತೆ, ಹೌದಾ? ದೋಷ ಹೋಯ್ತು. ಮಾ ಅಂದ ತಕ್ಷಣ ಮುಚ್ಚಿತು ಅಂದರೆ ಯಾವುದು ದೋಷ ಒಳಗಡೆ ಬೇಡ. ಈ ರಾಮ ಅಂತಕ್ಕಂಥದ್ರ ಮಧ್ಯದಲ್ಲಿ ಒಂದು ಅಕ್ಷರ ಇದೆ, ಅಕಾರ ಸೇರುತ್ತಲ್ಲಿ, ಬಿಟ್ಟು ಹೇಳ್ತೀವಿ, ಉಚ್ಚಾರಣೆಯಲ್ಲಿರುತ್ತೆ ಅಕಾರ. ರಾ ಅಕಾರ ಇದೆ, ಮಾ ಅಕಾರ ಇದೆ. ಈ ಆ ಅನ್ನೋದು ಯಾವುದು ಅಂದರೆ ನಮ್ಮ ಆತ್ಮ. ಈ ಆತ್ಮ ಯಾವುದು ಅಂದರೆ ನಮ್ಮ ಜ್ಞಾನ. ಈ ಜ್ಞಾನ ಯಾವುದು ಅಂದರೆ ನಮ್ಮ ಮನಸ್ಸು. 2 ಅಕ್ಷರದಲ್ಲಿ ಇಷ್ಟು ದಿವ್ಯವಾಗಿರ್ತಕ್ಕಂಥ ಔಷಧ ಇದೆ. ನಮ್ಮ ದೇಹದ ದೋಷ ಹೋಗಲಿಕ್ಕೆ ಎಂಥ ಔಷಧ ಕೊಟ್ಟಿದ್ದಾನೆ. ಆ ರಾಮನ ಹೆಸರನ್ನು ಬಳಸಿದಾಗ ನಾವು ಮಾಡ್ತಾ ಇದ್ದೀವಾ? ಇಲ್ಲ. ಯಾವತ್ತೋ ಒಂದಿನ ಶ್ರೀರಾಮನವಮಿಗೆ ಬೇಕಾದ್ರೆ ನೆನ್ಕೋಬೋದು. ಕೆಲವರು ಪ್ರತಿಕ್ಷಣನೂ ಅನ್ಕೋತಾರೆ, ಕೆಲವರು ಕೃಷ್ಣ ಅನ್ಕೋಬೋದು, ಕೆಲವರು ಶಿವ ಅನ್ಕೋಬೋದು. ಅದು ನಿಮ್ಮ ವೈಯಕ್ತಿಕವಾದ ಅಭ್ಯಾಸಗಳು. ಆದರೆ ನನ್ನ ದೇಹಕ್ಕೆ ಯಾವುದು ಖುಷಿ ಕೊಡುತ್ತೆ, ನನ್ನ ಮನಸ್ಸಿಗೆ ಯಾವುದು ಖುಷಿ ಕೊಡುತ್ತೆ ಅಂದರೆ ಇದಂತೂ ನೇರವಾಗಿ ಹೇಳ್ಬೋದು, ಈ ರಾ ಅಕ್ಷರ ಸೂರ್ಯ. ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕಂಥ ಸೂರ್ಯನ ಬೀಜಾಕ್ಷರ ಯಾವುದು ಅಂದರೆ ರಾ. ಈ ಮಾ ಅಕ್ಷರ ಯಾವುದು ಅಂದರೆ ಚಂದ್ರನ ಬೀಜಾಕ್ಷರ, ತಂಪನ್ನು ಉಂಟು ಮಾಡ್ತಕ್ಕಂಥ ಬೀಜಾಕ್ಷರ. ಸೂರ್ಯ ಚಂದ್ರನ ಬಿಟ್ಟು ನಾವು ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಈ ಎರಡಕ್ಕೂ ನಾವು ನೇರ ಒಂದೇ ಕಡೆ ಸೇರಿಸ್ಬೇಕು ಅಂದರೆ ನಾವು ವಾಸ ಮಾಡ್ತಕ್ಕಂಥ ಮನೆ. ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿರ್ತಕ್ಕಂತಹ ದೋಷ ನಿವಾರಣೆ ಮಾಡೋದಕ್ಕೆ ಎಷ್ಟು ಅರ್ಥ ಇದೆ ಕೂತ್ಕೊಂಡು ನೀವೇ ಯೋಚನೆ ಮಾಡಿ. ತುಟಿ ಬಿಚ್ಚೋದೊಂದು, ತುಟಿ ಮುಚ್ಚೋದೊಂದು, ಈ 2 ಅಕ್ಷರ ನಮ್ಮ ದೇಹದ ದೋಷಗಳನ್ನ ನಿವಾರಣೆ ಮಾಡುತ್ತೆ ಅಂದರೆ ನಾವು ಯಾಕೆ ಮಾಡಬಾರ್ದು ಅಂತ ಅನ್ಕೋಬೇಕಲ್ಲ ನೀವು. ಈಗ ಇದಿಷ್ಟು ಒಂದು ಭಾಗ ಆದರೆ ಇನ್ನೊಂದು ಭೂಮಿಗಾಗಿ ನಮ್ಮ ದೇಹದ ದೋಷಕ್ಕೆ ಮಾಡಿದ್ದು ಒಂದಾಯಿತು. ಇನ್ನು ನಾವು ವಾಸ ಮಾಡೋದು ಭೂಮಿಯಲ್ಲಿ ದೋಷ ತೆಗಿಬೇಕು. ಇದೆರಡು ತೆಗೆದಾಗ ಭೂಮಿಗೂ ನಮಗೂ ತುಂಬ ಹತ್ತಿರ ಆಗತ್ತೆ ಅನ್ನೋ ಸತ್ಯ. ಈಗ ಕರೆ ಇದೆಯಾ?